ಇಲ್ಲಿ ಜೈ ಶ್ರೀರಾಮ್ ಎಂದು ಫ್ಲೆಕ್ಸ್ ಹಾಕಿದರೆ ವಿವಾದ ಆಗಲ್ಲ. ಜೈ ಬಜರಂಗಬಲಿ ಎಂದು ಬ್ಯಾನರ್ ಹಾಕಿದರೆ ವಿವಾದ ಆಗಲ್ಲ. ಜೈ ಶಿವಾಜಿ ಎಂದು ಬೃಹತ್ ಹೋರ್ಡಿಂಗ್ ಹಾಕಿದರೂ ವಿವಾದ ಆಗಲ್ಲ. ಆದರೆ ಐ ಲವ್ ಮುಹಮ್ಮದ್ ಎಂದು ಫ್ಲೆಕ್ಸ್ ಹಾಕಿದರೆ ಅದು ವಿವಾದ ಆಗತ್ತೆ. ಆ ಫ್ಲೆಕ್ಸ್ ವಿವಾದಿತ ಅನಿಸ್ಕೊಳ್ಳುತ್ತೆ. ಅದನ್ನು ಪ್ರಚೋದನೆಯಾಗಿ ನೋಡಲಾಗುತ್ತೆ. ಮೀಡಿಯಾಗಳು ವಿವಾದಿತ ಫ್ಲೆಕ್ಸ್ ಎಂಬ ಟ್ಯಾಗ್ಲೈನ್ನೊಂದಿಗೆ ಅದನ್ನು ಸುದ್ದಿ ಮಾಡುತ್ತೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಚಿಕ್ಕಮಗಳೂರಿನ ಟಿಪ್ಪು ನಗರದಲ್ಲಿ ಐ ಲವ್ ಮುಹಮ್ಮದ್ ಬ್ಯಾನರ್ ಕಾಣಿಸಿಕೊಂಡಿದೆ. ಊರವರು ಪ್ರವಾದಿ ಮುಹಮ್ಮದರ ಮೇಲಿನ ಪ್ರೀತಿಯಿಂದ ಈ ಬ್ಯಾನರ್ ಹಾಕಿದ್ದಾರೆ. ಆದರೆ ಮೀಡಿಯಾಗಳು ಈ ಬ್ಯಾನರ್ ಅನ್ನು ಅಪರಾಧ ದೃಷ್ಟಿಯಿಂದ ನೋಡ್ತಾ ಇವೆ. ಅವುಗಳನ್ನು ಚಾನೆಲ್ನಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇವೆ. ಚಿಕ್ಕಮಗಳೂರಿನ ಜನತೆ ಏನೋ ಮಾಡಬಾರದ ಅಪರಾಧ ಮಾಡಿದ್ದಾರೆ ಎಂಬಂತೆ ವರದಿಗಾರರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಪ್ರವಾದಿಯನ್ನು ಪ್ರೀತಿಸ್ತೇನೆ ಎಂದು ಹೇಳೋದು ಯಾಕೆ ಅಪರಾಧ ಆಗುತ್ತೆ? ಇದು ಪ್ರವಾದಿ ಹುಟ್ಟಿದ ತಿಂಗಳು. ಈ ಹಿನ್ನೆಲೆಯಲ್ಲಿ ಮುಸ್ಲಿಮರು ಸಂಭ್ರಮ ಆಚರಿಸ್ತಾರೆ, ಪ್ರವಾದಿಯ ಗುಣಗಾನ ಮಾಡ್ತಾರೆ. ಇದೇ ಹಿನ್ನೆಲೆಯಲ್ಲಿ ಐ ಲವ್ ಮುಹಮ್ಮದ್ ಎಂಬ ಬ್ಯಾನರ್ ಅನ್ನು ಚಿಕ್ಕಮಗಳೂರಿನಲ್ಲಿ ಮುಸ್ಲಿಮರು ಅಳವಡಿಸಿಕೊಂಡಿದ್ದಾರೆ. ಆದರೆ ಇದೇ ಬ್ಯಾನರ್ ಅನ್ನು ಮೀಡಿಯಾಗಳು ಅಪರಾಧದ ದೃಷ್ಟಿಯಿಂದ ನೋಡತೊಡಗಿವೆ, ವಿವಾದಿತ ಬ್ಯಾನರ್ ಎಂದು ಹೇಳತೊಡಗಿವೆ. ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಪ್ರಯತ್ನ ಆಗಿತ್ತು. ಅದು ಮಾಸುವ ಮುನ್ನವೇ ಈಗ ಮತ್ತೊಮ್ಮೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಬ್ಯಾನರ್ ಅನ್ನ ಹಾಕಿ ಟಿಪ್ಪು ನಗರದಲ್ಲಿ ನೋಡಿ ಯಾವ ರೀತಿಯಾಗಿ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಈ ಕಿಡಿಗೇಡಿಗಳು ಅಂತ. ನಿಜವಾಗಿ ಐ ಲವ್ ಮುಹಮ್ಮದ್ ಎಂದು ಹೇಳೋದನ್ನು ಅಪರಾಧವಾಗಿ ನೋಡುವ ಕಾಯಿಲೆ ಈ ರಾಜ್ಯದಲ್ಲಿ ಪ್ರಾರಂಭ ಆದದಲ್ಲ. ಕಳೆದ ವರ್ಷ ಉತ್ತರ ಪ್ರದೇಶದಲ್ಲಿ ಐ ಲವ್ ಮುಹಮ್ಮದ್ ಅನ್ನುವ ಬ್ಯಾನರ್ ಕಾಣಿಸಿಕೊಂಡಿತು. ಆರಂಭದಲ್ಲಿ ಕಾನ್ಪುರದಲ್ಲಿ ಈ ಬ್ಯಾನರ್ ಕಾಣಿಸಿಕೊಂಡಿತು. ಅದನ್ನು ಸರ್ಕಾರವನ್ನು ಬೆಂಬಲಿಸುವ ಸಂಘಟನೆಗಳ ಕಾರ್ಯಕರ್ತರು ಕಿತ್ತು ಬಿಸಾಕಿದ್ರು. ಆ ಬಳಿಕ ಹಾಗೆ ಬ್ಯಾನರ್ ಹಾಕೋದನ್ನೇ ಸರ್ಕಾರ ಅಪರಾಧದಂತೆ ನೋಡತೊಡಗಿತು. ಬ್ಯಾನರ್ ಹಾಕುವವರನ್ನು ಬಂಧಿಸಿತು, ಅವರ ಮೇಲೆ ಕೇಸ್ ಹಾಕಿತು. ಮೀಡಿಯಾಗಳು ಸರ್ಕಾರದ ತುತ್ತೂರಿಯಂತೆ ವರ್ತಿಸತೊಡಗಿದವು. ಐ ಲವ್ ಮುಹಮ್ಮದ್ ಬ್ಯಾನರ್ ಕಂಡ ಕೂಡಲೇ ಮೀಡಿಯಾಗಳು ಸಾರ್ವಜನಿಕ ಶಾಂತಿಗೆ ಅಪಾಯಕಾರಿಯಂತೆ ಹೇಳತೊಡಗಿದವು. ಕಳೆದ ವರ್ಷ ಬೆಳಗಾವಿ, ಬಾಗಲಕೋಟೆ, ಹಾವೇರಿಯಲ್ಲೂ ಐ ಲವ್ ಮುಹಮ್ಮದ್ ಬ್ಯಾನರ್ ಕಾಣಿಸಿಕೊಂಡಿತ್ತು. ಇದೀಗ ಚಿಕ್ಕಮಗಳೂರಿನ ಟಿಪ್ಪು ನಗರದಲ್ಲಿ ಐ ಲವ್ ಮುಹಮ್ಮದ್ ಬ್ಯಾನರ್ ಕಾಣಿಸಿಕೊಂಡಿದೆ. ನಾನು ಶ್ರೀರಾಮನನ್ನು ಪ್ರೀತಿಸ್ತೇನೆ ಎಂದು ಹೇಳಿದರೆ ಹಿಂದೂಗಳಿಗಾಗಲಿ ಮುಸ್ಲಿಮರಿಗಾಗಲಿ ನೋವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಸರ್ಕಾರಕ್ಕೂ ಅದು ತಲೆನೋವಿನ ವಿಷಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಅದರಿಂದ ನೆಮ್ಮದಿ ಕಳ್ಕೊಳ್ಬೇಕಿಲ್ಲ. ಸಂಘಟನೆಗಳು ಅದಕ್ಕಾಗಿ ದುಃಖಿಸಬೇಕಿಲ್ಲ. ಶ್ರೀರಾಮನ ಅನುಯಾಯಿಗಳು ಶ್ರೀರಾಮನನ್ನು ಪ್ರೀತಿಸ್ತಾರೆ. ಅದು ಶಾಂತಿ ಸುವ್ಯವಸ್ಥೆಗೆ ತೊಂದರೆ ಹೇಗಾಗತ್ತೆ? ಹಾಗೆ ಬ್ಯಾನರ್ ಹಾಕುವುದು ಪ್ರಚೋದನೆ ಹೇಗಾಗತ್ತೆ? ವಿವಾದಿತ ಬ್ಯಾನರ್ ಆಗಿ ಅದು ಹೇಗೆ ಗುರುತಿಸಿಕೊಳ್ಳುತ್ತೆ? ಐ ಲವ್ ಮುಹಮ್ಮದ್ ಎಂಬ ಬ್ಯಾನರ್ನ ವಿಷಯದಲ್ಲೂ ಹೇಳಬೇಕಾದದ್ದು ಇಷ್ಟೇ. ಪ್ರವಾದಿ ಮುಹಮ್ಮದರನ್ನು ಪ್ರೀತಿಸುವ ವ್ಯಕ್ತಿಗಳು ಐ ಲವ್ ಮುಹಮ್ಮದ್ ಬ್ಯಾನರ್ ಹಾಕಿದ್ದಾರೆ. ಹಾಗೆ ಬ್ಯಾನರ್ ಹಾಕುವುದು ಇತರ ಧರ್ಮೀಯರನ್ನು ಪ್ರಚೋದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಯಾರಿಗಾದರೂ ಅದು ಪ್ರಚೋದನಾತ್ಮಕ ಎಂದು ಅನಿಸಿದರೆ ಮೊಟ್ಟ ಮೊದಲು ಹಾಗೆ ಅನಿಸುವವರನ್ನು ಬಂಧಿಸಬೇಕು. ಅದರಲ್ಲಿ ಪ್ರಚೋದನೆ ಏನಿದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕು. ಸಮಸ್ಯೆ ಇರೋದು ಬ್ಯಾನರ್ನಲ್ಲಿ ಅಲ್ಲ, ಹೃದಯದಲ್ಲಿ. ದ್ವೇಷ ತುಂಬಿಕೊಂಡು ಈ ಬ್ಯಾನರ್ ಅನ್ನು ನೋಡಿದರೆ ಅದು ಪ್ರಚೋದನೆಯಾಗಿ ಕಾಣಬಹುದು, ಅದು ವಿವಾದಿತ ಬ್ಯಾನರ್ ಆಗಿ ಕಾಣಬಹುದು, ಅದನ್ನು ತೆರವುಗೊಳಿಸಬೇಕು ಎಂದು ಅನಿಸಬಹುದು. ಅಂಥವರು ಸಮಾಜದಲ್ಲಿ ಇದ್ದೇ ಇದ್ದಾರೆ. ಆದರೆ ಅದಕ್ಕಾಗಿ ಬ್ಯಾನರ್ ಅನ್ನು ತೆರವುಗೊಳಿಸಬೇಕಾದುದಲ್ಲ, ಅಂಥವರನ್ನು ಸರಿಪಡಿಸಬೇಕು. ಜೈ ಶ್ರೀರಾಮ್ ಅನ್ನೋದು ಹೇಗೆ ವಿವಾದಿತ ಅಲ್ವೋ ಹಾಗೆ ಐ ಲವ್ ಮುಹಮ್ಮದ್ ಅನ್ನೋದು ವಿವಾದಿತ ಅಲ್ಲ. ಜೈ ಶ್ರೀರಾಮ್ ಎಂಬ ಬ್ಯಾನರ್ ಅನ್ನು ಹಾಕೋದಕ್ಕೆ ಯಾವುದೇ ತಕರಾರು ತಗಾದೆ ಇರಬಾರದು ಎಂಬ ವಾದದಂತೆಯೇ ಐ ಲವ್ ಮುಹಮ್ಮದ್ ಎಂಬ ಬ್ಯಾನರ್ ಹಾಕೋದಕ್ಕೂ ಯಾವುದೇ ತಕರಾರು ತಗಾದೆ ಇರಬಾರದು. ಪ್ರವಾದಿಯನ್ನು ಪ್ರೀತಿಸುವುದು ಅಪರಾಧ ಅಲ್ಲ, ಶ್ರೀರಾಮರನ್ನು ಪ್ರೀತಿಸುವುದು ಅಪರಾಧ ಅಲ್ಲ. ಅವರವರ ಅನುಯಾಯಿಗಳು ಅವರವರನ್ನು ಪ್ರೀತಿಸಲಿ, ಪರ್ಮಿಷನ್ ತೆಗೆದುಕೊಂಡು ಬ್ಯಾನರ್ ಹಾಕಿಕೊಳ್ಳಿ. ಅದನ್ನು ವಿವಾದಿತವಾಗಿ ನೋಡೋದು, ಪ್ರಚೋದನಾತ್ಮಕವಾಗಿ ನೋಡೋದು ಅವರವರ ಕೆಟ್ಟ ಮನಸ್ಥಿತಿಯನ್ನು ಹೇಳುತ್ತೆ. ಬದಲಾಗಬೇಕಾದದ್ದು ಅವರೇ ಹೊರತು ಬ್ಯಾನರ್ ಅಲ್ಲ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.